ತೆರಿಗೆ ಏರಿಕೆ ಮಾಡಿರೋದು. ತೆರಿಗೆ ಏರಿಕೆ, ಹಾಲಿನ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದರ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ. ಮಣ್ಣು ತೆಗೆದು ಅದನ್ನ ಏನು ಮಣ್ಣು ಅವರೇ ಉಪಯೋಗ ಮಾಡ್ಕೊಂತಾರೆ. ಅದೆಲ್ಲ ಕಾಲಮ್ಸ್ ರೈಸ್ ಮಾಡಿದ್ಮೇಲೆ ಅದನ್ನ ಉಪಯೋಗ ಮಾಡ್ಕೊಂತಾರೆ. ಅದಕ್ಕೂ ತೆರಿಗೆ ಹಾಕಕ್ಕೆ ಹೊರಟಿದ್ದೀರ ಅಂದ್ರೆ ಅಷ್ಟು ಬರ್ಗೆಟ್ ಔಟ್ ಆಯ್ತಾ? ಈ ಹಣ ಉಣಕ್ಕೆ ಗುಂಡಿ ತೆಗಿತಾರಲ್ಲ ಅದಕ್ಕೂ ಹಾಕಿದ್ರು ಹಾಕ್ಬೋದು ಇವರು. ಈ ಹಣ ಉಣಕ್ಕೆ ಗುಂಡಿ ತೆಗಿತಾರಲ್ಲ ಅದಕ್ಕೂ ಹಾಕಿದ್ರು ಹಾಕ್ಬೋದು ಇವರು. ಅವ್ರು ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದ ಮೇಲಿರುವ ಸಾಲದ ಮೊತ್ತ 8.14 ಲಕ್ಷ 8.14 ಲಕ್ಷ ಕೋಟಿ ಆಗಿದ್ದು, ಇದು GSDPಯ 26.5% ಆಗಿದೆ ಅಂತ ಹೇಳಿದ್ದಾರೆ. RBIನವ್ರು ಹೇಳಿರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ನೀವು ಆ ಲೆಕ್ಕನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ. RBIನವರು ಹೇಳಿರೋದು ಸರಿನಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿರೋ ಸರಿನಾ, ಅದು ಕೂಡ ಕ್ವಶನ್ ಮಾರ್ಕ್. ಸರಿನಾ ಅನ್ನೋದ್ರ ಬಗ್ಗೆ ಇವತ್ತು ಅದು ಗ್ರಾಫೇ ಇದೆ ನನ್ನ ಹತ್ರ. ರಾಜ್ಯದ ಆದಾಯ ಸಂಗ್ರಹದ ಹಿನ್ನಡೆ, ಬಡ್ಡಿ ಪಾವತಿ ಏರಿಕೆ ಇವತ್ತು ಇದನ್ನು ಕೂಡ ಇದೆ. ಅಂದರೆ ನೈಜತೆ ಇಲ್ಲ ಇದರಲ್ಲಿ, ಯಾವುದನ್ನು ಕೂಡ ನೈಜತೆ ಕಾಣ್ತಾ ಇರೋದು ಯಾವುದು ಕೂಡ ಈ ಬಡ್ಜೆಟಲ್ಲಿ ಇಲ್ಲ. ಮತ್ತೆ ಹೆಚ್ಚು ತೆರಿಗೆನೂ ಕೂಡ ಆಗ್ತಾ ಇದ್ದಾರೆ ಇವಾಗ ತೆರಿಗೆಗಳು. ನಾನು ಇಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದೆ ನಾನು ಸಿದ್ದರಾಮಯ್ಯನವರಿಗೆ, ನೀವು 60,000 ಕೋಟಿಗೂ ಹೆಚ್ಚು ತೆರಿಗೆಗಳನ್ನು ಹಾಕಿದ್ದೀರಾ ಅಂತ. ಅವ್ರ ಭಾಷಣದ ಪ್ರತಿ ಇದೆ ನನ್ನ ಹತ್ರ. ಅವ್ರು ಹೇಳಿದ್ರು ಎದ್ದು ನಿಂತ್ಕೊಂಡು, ಮುಖ್ಯಮಂತ್ರಿಗಳು ಮಾನ್ಯ ಅಶೋಕ್ ಅವರು ಮಾತಾಡುವಾಗ ರಾಜ್ಯ ಸರ್ಕಾರದಲ್ಲಿ ಸುಮಾರು 56,000 ಕೋಟಿ ರುಗಳ ತೆರಿಗೆ ವಿಧಿಸಿದೆ ಎಂದು ಹೇಳಿದರು. ನಾನು 2.5 ವರ್ಷದಲ್ಲಿ 3 ಬಡ್ಜೆಟ್ ಮಂಡಿಸಿದ್ದು, ಬಡ್ಜೆಟ್ನಿಂದ ನಾವು 6ರಿಂದ 7,000 ಕೋಟಿ ವಿಧಿಸಿದ್ದೇವೆ. ಇದು ಅಫಿಷಿಯಲ್ ಆಗಿ ನೀವು ಹೇಳಿರೋದು. ಇದು ನಿಮ್ಮ ದಾಖಲೆಗಳು, ಇಲ್ಲಿನ ದಾಖಲೆಗಳು ತಗೊಂಡಿದ್ದೇನೆ ನಾನು. 6,000-7,000 ಕೋಟಿ ಮಾತ್ರ ನಾನು ತೆರಿಗೆ ಹಾಕಿರೋದು ಅಂತೇಳಿ ಅಫಿಷಿಯಲ್ ಆಗಿ ಹೇಳಿದ್ದೀರ. ಅದು ತಪ್ಪ ಸುಳ್ಳು ಅನ್ನೋದಕ್ಕೆ ನಾನು ದಾಖಲೆ ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ. ನನ್ನ ದಾಖಲೆ ನಿಮ್ಮ ಸರ್ಕಾರದಿಂದನೇ ತಗೊಂಡಿರೋದು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಜೂನ್ 24 ₹3, ಏಪ್ರಿಲ್ 1 ₹2. ತೆರಿಗೆ ಹೆಚ್ಚಳದಿಂದ ಹೆಚ್ಚುವರಿ ಆದಾಯ ಬರೋದು 2024-25 2,777.13, 25-26ರಲ್ಲಿ 2,872 ಕೋಟಿ. ಒಟ್ಟು 2 ವರ್ಷದಲ್ಲಿ ಆದಾಯ 5,599 ಕೋಟಿ. ಪೆಟ್ರೋಲ್ 1ರಲ್ಲೇ. ಮದ್ಯದ ಮೇಲಿನ ತೆರಿಗೆ ಜನವರಿ 8 ತೆರಿಗೆ 60 ರು 10ರಿಂದ 50 ರೂಪಾಯಿ ಹೆಚ್ಚಳ. 29ರಲ್ಲಿ 2025ರಲ್ಲಿ ಮತ್ತೆ 10ರಿಂದ 15 ಅಷ್ಟು ಹೆಚ್ಚಳ. ಮೇನಲ್ಲಿ ಮತ್ತೆ ಹೆಚ್ಚಳ, ಜುಲೈನಲ್ಲಿ ಮತ್ತೆ ಹೆಚ್ಚಳ. ಇಷ್ಟೆಲ್ಲ ಆದಮೇಲೆ 24-25ರಲ್ಲಿ 1,871 ಕೋಟಿ. 25-26ರಲ್ಲಿ 3,500 ಕೋಟಿ. ಒಟ್ಟು 5,371 ಕೋಟಿ. ಮುಖ್ಯಮಂತ್ರಿಗಳು ಹೇಳಿದ್ದೇನು, 6ರಿಂದ 7,000 ಕೋಟಿ ಮಾತ್ರ ಬರ್ತೈತೆ ಅಂತ. ಆಮೇಲೆ ಮಾರ್ಗಸೂಚಿ, ಅದರಿಂದ 7,853 ಕೋಟಿ ಆದಾಯ 2 ವರ್ಷದಲ್ಲಿ. ವಾಹನ ಮೇಲಿನ ತೆರಿಗೆ 3,712 ಕೋಟಿ. ಒಟ್ಟು 22,535 ಕೋಟಿ. ನಾನು 4-5 ಐಟಮ್ ಹೇಳಿದ್ದೀನಿ, ಇನ್ನೂ ಭಾಳ ಐತೆ. 4-5 ಐಟಮ್ ಹೇಳಿದ್ದೀನಿ. ತೆರಿಗೆ ಏರಿಕೆ ಮಾಡಿರೋವಂಥದ್ದು 4-5 ಐಟಮ್ ಹೇಳಿದ್ದೀನಿ. ಇಷ್ಟರಲ್ಲಿ 25,000 ಕೋಟಿ ಬಂದಿದೆ. ನೀವು ಹೇಳಿದ್ದು 6,000ದಿಂದ 7 ಕೋಟಿ. ಅಂದ್ರೆ ಸದನಕ್ಕೆ ನೀವು ತಪ್ಪು ಕೊಟ್ಟಿದ್ದೀರ ಮಾಹಿತಿ. ಮುಖ್ಯಮಂತ್ರಿಗಳು ಸದನಕ್ಕೆ ತಪ್ಪು ಕೊಟ್ಟಿದ್ದಾರೆ ಮಾಹಿತಿ. ಅವರ ಹೇಳಿಕೆನ ಓದಿದ್ದೀನಿ, ಅವರೇ ಹೇಳಿರೋ ಸದನದ ರೆಕಾರ್ಡಲ್ಲಿ.
ನಾನು ಇಷ್ಟನ್ನು ಕೂಡ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದ ದಾಖಲೆಗಳನ್ನು ತರಿಸ್ಕೊಂಡು ನಾನು ಹೇಳಿದ್ದೀನಿ. ಸರ್ಕಾರಕ್ಕೆ ಇವರು ಅಸೆಂಬ್ಲಿಗೆ ತಪ್ಪು ಹೇಳ್ದಂಗೆ ಆಯ್ತಲ್ಲ ಮುಖ್ಯಮಂತ್ರಿಗಳು. ಅದನ್ನ ಕಡದಿಂದ ತೆಗೆದುಹಾಕ್ಬೇಕು, ಇಲ್ಲ ಅವ್ರು ಹಿಂಪಡಿಬೇಕು. ಇವಾಗ ಅಂದ್ರೆ ಇಷ್ಟು ತೆರಿಗೆ ನಾನು ಇಷ್ಟು ಹೇಳಿದ್ದೀನಿ. ಇವ್ರು ತೆರಿಗೆ ಹಾಕಿರೋದು ಇನ್ನು ದೊಡ್ಡ ದೊಡ್ಡ ತೆರಿಗೆಗಳು. ತೆರಿಗೆಗಳು ಇನ್ನು ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ನೋಡಿ ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು. ಒಟ್ಟು ಇಷ್ಟು ತೆರಿಗೆ ಏರಿಕೆ. ಮುಖ್ಯಮಂತ್ರಿಗಳು ಹೇಳೋದು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ. ಇಷ್ಟು ತೆರಿಗೆ ನಾವು ಹೇಳಿದ್ದು ಅವತ್ತು 60,514 ಇಷ್ಟು ತೆರಿಗೆಗಳನ್ನ ರೆಕಾರ್ಡ್ ಇದೆ ಹೇಳ್ತೀನಿ. ವಿವಿಧ ಬೆಲೆಗಳ ತೆರಿಗೆ, ಹಾಲಿನ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಮೃಗಾಲಯ ಪ್ರವೇಶ ಜಾಸ್ತಿ, ಕಾರ್ಮಿಕರ ಕಲ್ಯಾಣ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರು ಜಾಸ್ತಿ, ಕಸದ ತೆರಿಗೆ ಜಾಸ್ತಿ, ಬಿಡಿಎ ಸ್ವತ್ತು ತೆರಿಗೆ ಜಾಸ್ತಿ, ಬಿಡಿಎ ಕಾರ್ ಪಾರ್ಕಿಂಗ್ ಜಾಸ್ತಿ, ಪಂಚಾಯಿತಿಗಳ ಇ ಖಾತಾ ಜಾಸ್ತಿ, ಏಕನಿವೇಶನ ಶುಲ್ಕ ಜಾಸ್ತಿ, ಪರೀಕ್ಷಾ ಶುಲ್ಕ ಜಾಸ್ತಿ, ಜನನ ಮನರ ಇದನ್ನು ಪತ್ರನೂ ಕೂಡ ಜಾಸ್ತಿ, ತುಪ್ಪದ ದರ ಜಾಸ್ತಿ, ರಸ್ತೆಗಳ ಪಾರ್ಕಿಂಗ್ ಶುಲ್ಕ, ಕಟ್ಟಡಗಳು ಕಟ್ಟುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ರಾಯಲ್ಟಿ ಶುಲ್ಕ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಮಗೆ ಇಷ್ಟು ಪಟ್ಟಿ ನಾನು ಇದು ನೋಡಿ ಇಷ್ಟಿದೆ ಪಟ್ಟಿ, ಇಷ್ಟು ಕೊಟ್ಟಿದ್ದೀನಿ ನಾನು. ಫಸ್ಟ್ ಟೈಮು ನನ್ನ ಇತಿಹಾಸದಲ್ಲಿ, ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ ಸುರೇಶ್, ಯಾರನ ಬಿಲ್ಡಿಂಗ್ ಕಟ್ಟು ಮಣ್ಣಗಿತಾರಲ್ಲ ಕೆಳಗಡೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಫ್ಲಾಟ್ಗಳು ಕಟ್ಟೋರು ಎಲ್ಲ ಸೆಲ್ಲರ್ ಹೋಗ್ತಾರೆ. ಪಾಯ ಅಲ್ಲ ಅದು, ಸೆಲ್ಲರು. ಪಾಯ ಅಂದ್ರೆ ನೀವು 3 ಅಡಿ ಕಟ್ಬಿಟ್ಟು 3 ಅಡಿ ಹೋಗ್ತೀವಿ, ಸೆಲ್ಲರ್ ಹೋಗ್ತಾರೆ. ನಾನು ಕಂಡಂಗೆ, ನಾನು 3-4 ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ. ಇವಾಗ ಹೇಳ್ತಾರೆ ನೋಟಿಸ್ ಕೊಟ್ಟವ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು. ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ. ಇಷ್ಟು ಬರ್ಗೆಟ್ ಔಟ್ ಐತಾ? ಇಷ್ಟು ವರ್ಷ ಆದ್ರೂ ಯಾರು ಹಾಕೇ ಇಲ್ಲ ಈ ತೆರಿಗೆನ. ಅಂದ್ರೆ ನೀವು ಮಣ್ಣು ತೆಗೆದು ಅದನ್ನ ಏನು ಮಣ್ಣು ಅವರೇ ಉಪಯೋಗ ಮಾಡ್ಕೊಂತಾರೆ, ಅದೆಲ್ಲ ಕಾಲಮ್ಸ್ ರೈಸ್ ಮಾಡಿದ್ಮೇಲೆ ಅದನ್ನ ಉಪಯೋಗ ಮಾಡ್ಕೊಂತಾರೆ. ಅದಕ್ಕೂ ತೆರಿಗೆ ಹಾಕಕ್ ಹೊರಟಿದ್ದೀರ ಅಂದ್ರೆ ಅಷ್ಟು ಬರ್ಗೆಟ್ ಔಟ್ ಆಯ್ತಾ? ಅಷ್ಟು ಬರ್ಗೆಟ್ ಔಟ್ ಆಯ್ತಾ ಇವತ್ತು ಸರ್ಕಾರ? ಯಾವತ್ತೂ ಆ ತೆರಿಗೆ ಹೆಸರೇ ಕೇಳಿರಲ್ಲ ನಾವು. ಅಶೋಕಣ್ಣ, ಈ ಹಣ ಉಣಕ್ಕೆ ಗುಂಡಿ ತೆಗಿತಾರಲ್ಲ, ಅದಕ್ಕೂ ಹಾಕಿದ್ರು ಹಾಕ್ಬೋದು ಇವರು. Subscribe to One India and never miss an update. Download the One India app now.